ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ದೇವರ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಈ ದಿನ ನಾವು ಧ್ಯಾನ ಮಾಡುವುದಕ್ಕೆ ಹೋಗುವ ಸ್ತ್ರೀಯು ಮಿರಿಯಾಮಳು. ಮಿರಿಯಾಮಳು ಯಾರು ಎಂದು ನೋಡಿದರೆ, ಮಿರಿಯಾಮಳ ತಂದೆ ಅಮ್ರೋನ್, ತಾಯಿ ಯೋಕೆಬೆದಳು, ತಮ್ಮಂದರು ಅರೋಹನು ಮತ್ತೆ ಮೋಶೆಯು. ಮೋಶೆಯ ಕುರಿತು ನಮ್ಮೆಲ್ಲರಿಗೂ ಗೊತ್ತು. ಮೋಶೆಯ ಅಕ್ಕನೇ ಮಿರಿಯಾಮಳು. ಆಮೆನ್. ಇವರು ಲೇವಿ ವಂಶದವರು. ಮೋಶೆ ಹುಟ್ಟುವ ಸಮಯದಲ್ಲಿ ಫರೋಹನನು ಹುಟ್ಟುವ ಎಲ್ಲ ಗಂಡು ಕೂಸುಗಳನ್ನು ಸಾಯಿಸಬೇಕು ಎಂದು ಕಠಿಣವಾದ ಆಜ್ಞೆಯನ್ನು ಕೊಟ್ಟಿದ್ದನು. ವಿಮೋಚನಾ ಕಾಂಡ 2ನೇ ಅಧ್ಯಾಯದಲ್ಲಿ 2ನೇ ವಚನದಲ್ಲಿ ನಾವು ನೋಡಬಹುದು, ಆಕೆ ಗರ್ಭಿಣಿಯಾಗಿ ಗಂಡು ಮಗುವನ್ನು ಹೆತ್ತು ಅದು ಚೆಲುವಾದ ಕೂಸೆಂದು ತಿಳಿದು 3 ತಿಂಗಳು ಬಚ್ಚಿಟ್ಟಳು. ಇನ್ನು ಹೆಚ್ಚು ಕಾಲ ಮಗುವನ್ನು ಮರೆಮಾಡಲು ಸಾಧ್ಯವಿಲ್ಲ ಎಂದು ತಿಳಿದು ಅಪ್ಪಿನ ಪೆಟ್ಟಿಗೆಯನ್ನು ತೆಗೆದುಕೊಂಡು ಆ ಪೆಟ್ಟಿಗೆಯಲ್ಲಿ ಮಗುವನ್ನು ಇಟ್ಟು ನೈಲ್ ನದಿಯ ಅಂಚಿನಲ್ಲಿ ಹುಲ್ಲಿನಲ್ಲಿ ಇಟ್ಟಳು. ಇಟ್ಟ ನಂತರ ಮಗುವಿಗೆ ಏನಾಗುತ್ತದೋ ಎಂದು ತಿಳಿಯಲು ಅದರ ಅಕ್ಕ ಸ್ವಲ್ಪ ದೂರದಲ್ಲೇ ನಿಂತು ನೋಡುತ್ತಿದ್ದಳು. ಆಕೆನೇ ಮಿರಿಯಾಮಳು. ಮಿರಿಯಾಮಳು ತಮ್ಮನಿಗೆ ಏನು ಆಗುತ್ತದೋ ಎಂದು ನೋಡಿಕೊಂಡು ನಿಂತಳು. ಹಲ್ಲೆಲೂಯಾ. ಮಿರಿಯಾಮಳ ಜೀವಿತದಲ್ಲಿ ಮೊಟ್ಟ ಮೊದಲನೇದಾಗಿ ಜವಾಬ್ದಾರಿಯಾದ ಅಕ್ಕನಾಗಿ ನೋಡಬಹುದು. ಮೋಶೆಗೆ ಏನಾಗುತ್ತದೋ ಎಂದು ನೋಡಿಕೊಂಡು ನಿಂತಳು. ಅಷ್ಟರಲ್ಲಿ ಫರೋಹನನ ಮಗಳು ಸ್ನಾನ ಮಾಡಲು ನದಿಯ ಹತ್ತಿರ ಬಂದಳು. ಆ ಸಮಯದಲ್ಲಿ ಪೆಟ್ಟಿಗೆಯನ್ನು ನೋಡಿ ದಾಸಿಯನ್ನು ಕಳುಹಿಸಿ ತರಿಸಿದಳು. ಪೆಟ್ಟಿಗೆಯನ್ನು ತೆರೆದು ನೋಡಿದಾಗ ಅಳುವ ಕೂಸು ಇತ್ತು. ಫರೋಹನನ ಮಗಳು ಅದರ ಮೇಲೆ ಕನಿಕರಪಟ್ಟಳು. ಆ ಸಮಯದಲ್ಲಿ ಮೋಶೆ ಅಕ್ಕನಾದ ಮಿರಿಯಾಮಳು, ಈ ಒಂದು ಅಧ್ಯಾಯದಲ್ಲಿ ಮಿರಿಯಾಮಳು ಎಂದು ಹೆಸರು ಇಲ್ಲ, ಆದರೆ ಮೋಶೆ ಅಕ್ಕ ಎಂದು ನೋಡುತ್ತೇವೆ. 2ನೇ ಅಧ್ಯಾಯದಲ್ಲಿ 7ನೇ ವಚನದಲ್ಲಿ, ಆಗಲೇ ಅದರ ಅಕ್ಕ ಬಂದು ಫರೋಹನ ಕುಮಾರ್ತೆಗೆ, ನಿನಗೋಸ್ಕರ ಈ ಕೂಸನ್ನು ಮೂಲೆ ಕೊಟ್ಟು ಸಾಕುವುದಕ್ಕೆ ಇಬ್ರಿಯ ಸ್ತ್ರೀಯರಲ್ಲಿ ಒಬ್ಬ ದಾದಿಯನ್ನು ಕರಕೊಂಡು ಬರಲೋ ಎಂದು ಕೇಳಲು ಫರೋಹನ ಕುಮಾರ್ತೆ ಹಾಗೆ ಮಾಡು ಎಂದಳು. ಆ ಹುಡುಗಿ ಕೂಸಿನ ತಾಯಿಯನ್ನೇ ಕರೆತಂದಳು. ಮಿರಿಯಾಮಳು ಈ ಒಂದು ಸಮಯದಲ್ಲಿ ಜ್ಞಾನವಾಗಿ ಫರೋಹನ ಮಗಳ ಹತ್ತಿರ, ನಿನಗೋಸ್ಕರ ನಾನು ಹೋಗಿ ಒಬ್ಬ ಇಬ್ರಿಯ ಸ್ತ್ರೀಯರನ್ನು ಕರೆದುಕೊಂಡು ಬರುತ್ತೇನೆ ಎಂದು, ಮಗು ನನ್ನ ತಮ್ಮ, ನಾನು ಇದರ ಅಮ್ಮನನ್ನು ಕರೆದುಕೊಂಡು ಬರುತ್ತೇನೆ ಎಂದು ಹೇಳಲಿಲ್ಲ. ನಿನಗೋಸ್ಕರ ಒಬ್ಬ ದಾದಿಯನ್ನು ಕರೆಕೊಂಡು ಬರುತ್ತೇನೆ ಎಂದು ಹೇಳಿದಳು. ಎಷ್ಟು ಚೆನ್ನಾಗಿ ಜ್ಞಾನವಾಗಿ ನಿನಗೋಸ್ಕರ ಕರ್ಕೊಂಡು ಬರ್ತೇನೆ ಎಂದು ಹೇಳಿದಳು. ಹಲ್ಲೆಲೂಯಾ. ನಂತರ ಮನೆಗೆ ಹೋಗಿ ತನ್ನ ತಾಯಿಯನ್ನೇ ಕರೆದುಕೊಂಡು ಬಂದಳು. ಮಿರಿಯಾಮಳಿಗೆ ದೇವರು ಆ ಸಮಯಕ್ಕೆ ಎಷ್ಟು ಚೆನ್ನಾಗಿ ಜ್ಞಾನವನ್ನು, ಸಮಯಕ್ಕೆ ತಕ್ಕ ಹಾಗೆ ಯೋಚನಾ ಶಕ್ತಿಯನ್ನು ಕೊಟ್ಟಿರೋದನ್ನ ನೋಡಬಹುದು. ಆಮೇಲೆ ನಂತರ ಫರೋಹನ ಮಗಳು ಆ ಮಗುವಿನ ತಾಯಿಗೆ ಕೊಟ್ಟು, ತೆಗೆದುಕೊಂಡು ಹೋಗಿ ನನಗೋಸ್ಕರ ಸಾಕಮ್ಮ ಎಂದು ಹೇಳಿದಳು. ಮಿರಿಯಾಮಳ ತಾಯಿ ಆ ಮಗುವನ್ನು ತೆಗೆದುಕೊಂಡು ಹೋಗಿ ಸಾಕಿದಳು. ಮೋಶೆ ದೊಡ್ಡವನಾದಾಗ ಐಗುಪ್ತನ ಒಬ್ಬನನ್ನು ಹೊಡೆದು ಆ ವಿಷಯ ಬಯಲಿಗೆ ಬಂತು ಎಂದು ಅಂಜಿಕೊಂಡು ಓಡಿ ಹೋಗಿ ಮಿದ್ಯಾನ್ ದೇಶವನ್ನು ಸೇರಿದನು. ದೇವರು ಮೋಶೆಗೆ ಮುಳ್ಳಿನ ಪೊದೆಯೊಳಗೆ ಉರಿಯುವ ಬೆಂಕಿಯಲ್ಲಿ ಕಾಣಿಸಿಕೊಂಡು ಇಸ್ರಾಯೇಲ್ ಜನರನ್ನು ಬಿಡಿಸಬೇಕು ಎಂದು ಮತ್ತೆ ದೇವರು ಮೋಶೆಯನ್ನು ಐಗುಪ್ತ ದೇಶಕ್ಕೆ ಕರೆದುಕೊಂಡು ಬಂದ ನಂತರ ಮೋಶೆಯ ಮುಖಾಂತರ ಜನರನ್ನು ಐಗುಪ್ತ ದೇಶದಿಂದ ದೇವರು ಬಿಡಿಸಿ ಹೊರಗೆ ಕರೆದುಕೊಂಡು ಬಂದ ದಾರಿಯಲ್ಲಿ ಫರೋಹನ ಸೈನ್ಯವು ಅವರ ಹಿಂದೆ ಬರುವುದನ್ನು ನೋಡಿ ಇಸ್ರಾಯೇಲ್ ಜನರ ಮುಂದೆ ಕೆಂಪು ಸಮುದ್ರವು ಹಿಂದೆ ನೋಡಿದರೆ ಫರೋಹನ ಸೈನ್ಯ. ದೇವರು ಕೆಂಪು ಸಮುದ್ರವನ್ನು ಇಬ್ಬಾಗ ಮಾಡಿದರೂ ಒಣ ನೆಲದಲ್ಲೇ ಜನರು ನಡೆದುಕೊಂಡು ಹೋದರು. ಹಲ್ಲೆಲೂಯಾ. ಕೆಂಪು ಸಮುದ್ರವನ್ನು ದಾಟಿದ ನಂತರ ಮೋಶೆಯು ಅವರ ಜೊತೆಯಲ್ಲಿ ಇರುವವರು ಮಿರಿಯಾಮಳು ಸಹಿತವಾಗಿ ಎಲ್ಲರೂ ದೇವರಿಗೆ ಜಯಗೀತೆಯನ್ನು ಹಾಡಿದರು. ವಿಮೋಚನಾ ಕಾಂಡ 15ನೇ ಅಧ್ಯಾಯದಲ್ಲಿ 20ನೇ ವಚನದಲ್ಲಿ, ಆರೋನ ಅಕ್ಕನಾದ ಮಿರಿಯಾಮಳು ಪ್ರವಾದಿನಿಯಾಗಿದ್ದು ದಮ್ಮಡಿಯನ್ನು ಕೈಯಲ್ಲಿ ತೆಗೆದುಕೊಂಡು ಸ್ತ್ರೀಯರೆಲ್ಲರೂ ದಮ್ಮಡಿಗಳನ್ನು ಹಿಡಿದು ನಾಟ್ಯವಾಡುತ್ತಾ ಆಕೆ ಹಿಂದೆ ಹೋಗುತ್ತಿರಲು ಮಿರಿಯಾಮಳು ಅವರ ಹಾಡಿಗೆ ಹೀಗೆ ಪಲ್ಲವಿಯನ್ನು ಹಾಡಿದಳು. ದೇವರ ಮಕ್ಕಳ ಮೇಲೆ ನಾಯಕನಾಗಿ ಮಾಡಿದ ಮೋಶೆಯು ತನ್ನ ಜನರನ್ನು ಜಯಗೀತೆಯಲ್ಲಿ ನಡೆಸಿದರು. ತನ್ನ ಅಕ್ಕ ಮಿರಿಯಾಮಳು ಸಹ ದಮ್ಮಡಿಯನ್ನು ಹಿಡಿದು ನಾಟ್ಯವಾಡುತ್ತಾ ಸ್ತ್ರೀಯರೆಲ್ಲರನ್ನು ಸಹ ನಡೆಸಿದಳು. ಇಲ್ಲಿ ಮಿರಿಯಾಮಳು ಕುರಿತು ಇನ್ನೊಂದು ವಿಷಯ ಏನೆಂದರೆ ಪ್ರವಾದಿನಿಯಾಗಿದ್ದಳು ಎಂದು ಸಹ ನೋಡಬಹುದು.
ಮಿರಿಯಾಮಳು ದೇವರಿಗೆ ಜಯಗೀತೆಯನ್ನು ಮಾಡಿದಳು. ತನ್ನ ಸಂಗಡ ಇದ್ದ ಎಲ್ಲಾ ಸ್ತ್ರೀಯರನ್ನು ಸಹ ಉತ್ಸಾಹದಿಂದ ಜಯಗೀತೆಯನ್ನು ಹಾಡುವಂತೆ ಪ್ರೇರೇಪಿಸಿದಳು. ಪ್ರೀತಿಯ ದೇವರ ಮಕ್ಕಳೇ, ನೋಡಿ, ಅನೇಕ ಜನರು ದೇವರಲ್ಲಿ ನಾವು ಬೆಳೆದರೆ ಸಾಕು, ನಾವು ಚೆನ್ನಾಗಿದ್ದರೆ ಸಾಕು, ನಾನು ಮಾತ್ರ ಚೆನ್ನಾಗಿರಬೇಕೆಂದು ಸ್ವಾರ್ಥವಾಗಿ ಯೋಚಿಸುತ್ತಾರೆ. ದೇವರು ನಮಗೆ ಜ್ಞಾನ, ವರಗಳು, ತಲಾಂತುಗಳನ್ನು ಕೊಟ್ಟಿರುವುದು ನಾವು ಮಾತ್ರ ಬೆಳೆಯುವುದಕ್ಕೆ ಅಲ್ಲ, ನಮ್ಮ ಸಂಗಡ ಇರುವ ಇತರರನ್ನು ಸಹ ದೇವರಲ್ಲಿ ನಡೆಸುವುದಕ್ಕೆ. ಆಮೇನ್. ಕೆಲವರಿಗೆ ದೇವರಲ್ಲಿ ಬೇರೆಯವರನ್ನು ಬೆಳೆಸುವುದಕ್ಕೆ ಇಷ್ಟಪಡುವುದಿಲ್ಲ, ಏಕೆಂದರೆ ಅವರಿಗಿಂತ ಚೆನ್ನಾಗಿ ಎಲ್ಲಿ ಬೆಳೆದು ಬಿಡುತ್ತಾರೆ ಎಂದು ಯೋಚಿಸುತ್ತಾರೆ. ಆದರೆ ಮಿರಿಯಾಮಳು, ಅವಳು ದೇವರಿಗೆ ಜಯಗೀತೆಯನ್ನು ಹಾಡಿದಳು. ಸಂಗಡ ಇದ್ದ ಸ್ತ್ರೀಯರನ್ನು ಸಹ ದೇವರಿಗೆ ಜಯಗೀತೆಯನ್ನು ಹಾಡುವಂತೆ ಪ್ರೋತ್ಸಾಹಿಸಿದಳು. ಮಿರಿಯಾಮಳು ಮೋಶೆಯ ಸಂಗಡ ಜನರನ್ನು ನಡೆಸಲು ಕೈ ಜೋಡಿಸಿದಳು. ಹಲ್ಲೆಲೂಯಾ. ಮಿರಿಯಾಮಳು ಅವಳ ಜೀವಿತದ ಪ್ರಾರಂಭದಿಂದ ಇಲ್ಲಿಯವರೆಗೂ ಬಹಳ ಚೆನ್ನಾಗಿ ಕಾಣಿಸಿಕೊಂಡಳು. ಜವಾಬ್ದಾರಿಯಾದ ಅಕ್ಕನಾಗಿ, ಜ್ಞಾನವಾಗಿ ಮೋಶೆಯನ್ನು ಕಾಪಾಡಿದಳು. ಮೋಶೆ ಓಡಿ ಹೋಗಿ ತಿರುಗಿ ಬಂದ ನಂತರ ಇಸ್ರಾಯೇಲ್ ಜನರನ್ನು ಬಿಡಿಸುವಾಗ ಕೂಡ ಜೊತೆಯಲ್ಲೇ ಇದ್ದುಕೊಂಡು ಜಯಗೀತೆಯನ್ನು ಸಹ ಹಾಡಿದರು. ಅವಳನ್ನು ನೋಡಿ ಅನೇಕ ಸ್ತ್ರೀಯರು ಸಹ ಜಯಗೀತೆಯನ್ನು ಹಾಡಿದರು. ಪ್ರವಾದಿನಿ ಎಂದು ಸಹ ನೋಡಿದೆವು. ದೇವರು ಅವಳ ಮುಖಾಂತರ ಸಹ ಅನೇಕ ಕಾರ್ಯಗಳನ್ನು ಮಾಡಿರಬಹುದು. ಅಲ್ಲಿಯವರೆಗೂ ಮಿರಿಯಾಮಳು ಚೆನ್ನಾಗೇ ಕಾಣಿಸಿಕೊಳ್ಳುತ್ತಾಳೆ. ಆದರೆ ಸ್ವಲ್ಪ ದಿನಗಳ ನಂತರ ಮಿರಿಯಾಮಳನ್ನು ನೆಗೆಟಿವ್ ಆಗಿ ಸಹ ನಾವು ಸ್ವಲ್ಪ ನೋಡಬಹುದು. ಅರಣ್ಯಕಾಂಡ 12ನೇ ಅಧ್ಯಾಯದಲ್ಲಿ 1ನೇ ವಚನಗಳಲ್ಲಿ ನಾವು ನೋಡೋದಾದ್ರೆ, ಮೋಶೆ ಕೂಶ್ ದೇಶದ ಸ್ತ್ರೀಯನ್ನು ಮದುವೆ ಮಾಡಿಕೊಂಡಿದ್ದನು. ಅದರ ನಿಮಿತ್ತ ಮಿರಿಯಾಮಳು ಆರೋನನು ಅವನಿಗೆ ವಿರೋಧವಾಗಿ ಮಾತಾಡುವವರಾಗಿ, ಅದು ಮಾತ್ರ ಅಲ್ಲ, ಅವರಿಬ್ಬರು ದೇವರು ಮೋಶೆಯ ಮೂಲಕವಾಗಿ ಮಾತ್ರ ಮಾತಾಡಿದರೋ, ನಮ್ಮ ಮೂಲಕವಾಗಿ ಕೂಡ ಮಾತಾಡಲಿಲ್ಲವೋ ಎಂದು ಮಿರಿಯಾಮಳು ಆರೋನರು ಮಾತಾಡಿಕೊಂಡರು. ಇವರು ಮೋಶೆಯ ಮೇಲೆ ಅವರ ಹೃದಯದಲ್ಲಿ ಕಹಿತನವನ್ನು ಸಹ ಬೆಳೆಸಿಕೊಂಡರು. ಆಗ ದೇವರು, ನೀವು 3 ಮಂದಿಯು ದೇವದರ್ಶನದ ಗುಡಾರಕ್ಕೆ ಬರಬೇಕೆಂದು ಆಜ್ಞಾಪಿಸಿದರು. ಮೋಶೆ ವಿರೋಧವಾಗಿ ಮಾತಾಡಿದಾಗ ತಕ್ಷಣವೇ ದೇವರು 3 ಮಂದಿಯನ್ನು ದೇವದರ್ಶನದ ಗುಡಾರಕ್ಕೆ ಬನ್ನಿ ಎಂದು ಕರೆದರು. ದೇವರು ಮೇಘಸ್ತಂಭದೊಳಗಿಂದ ಇಳಿದು ಬಂದು ಆರೋನನ ಮಿರಿಯಾಮಳನ್ನು ಹತ್ತಿರಕ್ಕೆ ಕರೆದನು. ಅವರು ಬಂದಾಗ ಆತನು, ಮೋಶೆಯ ಕುರಿತು ದೇವರು ಹೀಗೆ ಹೇಳಿದರು, ಮೋಶೆಯು ಭೂಮಿಯ ಮೇಲಿರುವ ಎಲ್ಲರಿಗಿಂತ ಬಹು ಸಾತ್ವಿಕನು, ಮೋಶೆಯು ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನು. ಅವನ ಸಂಗಡ ನಾನು ಗೂಢವಾಗಿ ಅಲ್ಲ, ಪ್ರತ್ಯಕ್ಷದಲ್ಲೇ ಸ್ಪಷ್ಟವಾಗಿಯೇ ಮಾತನಾಡುತ್ತೇನೆ. ಹೀಗಿರಬೇಕಾದರೆ ನನ್ನ ಸೇವಕನಾದ ಮೋಶೆ ವಿರೋಧವಾಗಿ ಮಾತನಾಡಲು ಭಯಪಡಬೇಕಾಗಿತ್ತು ನೀವು ಎಂದು ಹೇಳಿ ದೇವರು ಕೋಪಗೊಂಡರು. ದೇವರ ದೃಷ್ಟಿಯಲ್ಲಿ ಮೋಶೆಯ ಸ್ಥಾನ ತುಂಬಾನೇ ವಿಶೇಷವಾಗಿ ಇಟ್ಟಿದ್ದಾರೆ. ದೇವರನ್ನೊಬ್ಬರಿಗೂ ಒಂದೊಂದು ಅಭಿಷೇಕವನ್ನು, ಒಂದೊಂದು ಸ್ಥಾನವನ್ನು ಕೊಟ್ಟಿರುತ್ತಾರೆ. ತಪ್ಪೋ ಸರಿನೋ ಅದು ದೇವರೇ ಕೇಳುತ್ತಾರೆ, ಸರಿಪಡಿಸುತ್ತಾರೆ. ಆದರೆ ಕೆಲವು ಜನರು ನಾವು ಸಹ ಅವರಿಗಿಂತ ಉತ್ತಮರು, ಅವರಿಗಿಂತ ಚೆನ್ನಾಗಿ ನಾವು ಸಹ ಸೇವೆ ಮಾಡುತ್ತೇವೆ, ನಮ್ಮ ಮುಖಾಂತರ ದೇವರು ಕಾರ್ಯಗಳನ್ನ ಮಾಡುತ್ತಾರೆ ಎಂದು ಒಂದು ಹೆಮ್ಮೆಯಲ್ಲಿ ಬಿದ್ದು ಹೋಗುತ್ತಾರೆ. ಆದರೆ ದೇವರ ಮಕ್ಕಳೇ, ನೀನು ಸೇವೆ ಮಾಡುತ್ತಿದ್ದೀಯಾ, ಕೆಲವೊಂದು ಸ್ಥಾನದಲ್ಲಿದ್ದೀಯಾ, ಆದರೆ ನಿನಗಿಂತ ಮೇಲೆ ಇರುವವರನ್ನು ನೋಡಿ ಯೋಚಿಸಬೇಡ. ಅವರದೇ ಬೇರೆ ಸೇವೆ, ನಿನ್ನದೇ ಬೇರೆ ತಲಾಂತು. ಹಲ್ಲೆಲೂಯಾ. ಅವರದೇ ಬೇರೆ ಸೇವೆ, ಬೇರೆ ತಲಾಂತು, ನಿನ್ನದೇ ಬೇರೆ ತಲಾಂತು, ನಿನಗೆ ಬೇರೆ ಸೇವೆ ಇರುತ್ತದೆ. ಹಲ್ಲೆಲೂಯಾ. ದೇವರು ನಿನಗೆ ಆದ ರೀತಿಯಲ್ಲಿ ಒಂದು ಸೇವೆಯನ್ನು ಕೊಟ್ಟಿರುತ್ತಾರೆ. ಅದರಲ್ಲಿ ನೀನು ನಂಬಿಗಸ್ತನಾಗಿ ನಡೆದುಕೋ. ಕೆಲವರು ಸೇವಕರಿಗಿಂತ ನಾನು ಏನು ಕಮ್ಮಿ ಇಲ್ಲ ಎಂದು ಯೋಚಿಸುತ್ತಾರೆ. ಅವರ ಸ್ಥಾನದಲ್ಲಿ ನಾನು ಇರಬೇಕು ಎಂದುಕೊಳ್ಳುತ್ತಾರೆ. ಮಿರಿಯಾಮಳು ಹಾಗೆ ಅಂದುಕೊಂಡಳು. ಮೋಶೆ ಮುಖಾಂತರನ ದೇವರು ಮಾತನಾಡಿರುವುದು, ನಮ್ಮ ಮುಖಾಂತರವೂ ದೇವರು ಮಾತನಾಡಿದರು ಎಂದು ವಿರೋಧವಾಗಿ ಮಾತನಾಡಿ ದೇವರ ದೃಷ್ಟಿಯಲ್ಲಿ ಕೋಪಕ್ಕೆ ಗುರಿಯಾದಳು. ದೇವರು ಮಾತನಾಡಿದ ನಂತರ ಮಿರಿಯಾಮಳಿಗೆ ತೊನ್ನು ಹತ್ತಿತು. ಹಲ್ಲೆಲೂಯಾ. ಅರ್ಧ ಮಾಂಸ ಕೊಳೆತು ಹೋಗಿ ಹುಟ್ಟಿದ ಶಿಶು ಶವದಂತೆ ಈಕೆ ಆಗಬಾರದು ಎಂದು ಬೇಡಿದನು. ಆಗ ಮೋಶೆ ಯೆಹೋವನಿಗೆ, ದೇವಾ, ಆಕೆಯನ್ನು ವಾಸಿ ಮಾಡಬೇಕೆಂದು ಬೇಡುತ್ತೇನೆ ಎಂದು ಮೊರೆಯಿಟ್ಟನು. ಅದಕ್ಕೆ ಯೆಹೋವನು, ತಂದೆ ಮುಖದ ಮೇಲೆ ಉಗುಳಿದರೆ ಆಕೆ ಹೇಗೂ 7 ದಿವಸ ನಾಚಿಕೆಯಿಂದ ಮರೆಯಾಗುವುದಿಲ್ಲವೇ? ಹಾಗಾದರೆ ಆಕೆ 7 ದಿವಸದ ಪಾಳೆಯ ಹೊರಗೆ ಇರಬೇಕು. ತರುವಾಯ ನೀನು ಆಕೆಯನ್ನು ಪಾಳೆಯದೊಳಗೆ ಸೇರಿಸಿಕೊಳ್ಳಬಹುದು ಎಂದು ಉತ್ತರ ಕೊಟ್ಟನು.
ಆದ ಕಾರಣ ಮಿರ್ಯಾಮಳು 7 ದಿನದವರೆಗೂ ಪಾಳೆಯ ಹೊರಗೆ ಇರಬೇಕಾಯಿತು. ದೇವರು ಮಿರ್ಯಾಮಳನ್ನು ಕ್ಷಮಿಸಿದ ನಂತರ ಮುಂದೆ ಪ್ರಯಾಣ ಮಾಡಿದರು. ಮೋಶೆ ವಿರೋಧವಾಗಿ ಮಾತಾಡಿದ್ದಕ್ಕೆ ದೇವರು ತಕ್ಷಣವೇ ಶಿಕ್ಷೆಯನ್ನು ಕೊಟ್ಟರು. 7 ದಿನ ಪಾಳೆಯಿಂದ ಹೊರಗೆ ಇಟ್ಟರು. ಪ್ರೀತಿಯ ದೇವರ ಮಕ್ಕಳೇ, ಮೋಶೆನ ದೇವರು ವಿಶೇಷವಾಗಿ ನೋಡಿದರು. ಅಭಿಷೇಕ, ಸಹಾಯ, ಆಶೀರ್ವಾದ ಅನ್ನುವುದು ಒಬ್ಬೊಬ್ಬರಿಗೂ ಒಂದೊಂದು ರೀತಿಯಲ್ಲಿ ಸಿಗುತ್ತದೆ. ಯಾರೊಬ್ಬರಿಗೆ ಆಶೀರ್ವಾದ ಸಿಕ್ಕಿತು ಎಂದು ನೀನು ಯೋಚಿಸಿಕೊಂಡು, ನಾನು ಪ್ರಯಾಸ ಪಡುತ್ತಿದ್ದೇನೆ, ಪ್ರಾರ್ಥನೆ ಮಾಡುತ್ತಿದ್ದೇನೆ, ನನಗೆ ಯಾಕೆ ದೇವರು ಕರುಣಿಸ್ತಾ ಇಲ್ಲ, ಯಾಕೆ ನನ್ನನ್ನು ಆಶೀರ್ವಾದ ಮಾಡ್ತಾ ಇಲ್ಲ, ದೇವ್ರು ಯಾಕೆ ನನಗೆ ಉತ್ತರ ಕೊಡ್ತಾ ಇಲ್ಲ ಎಂದು ಬೇರೆಯವ್ರನ್ನ ನೋಡಿ ನೀನು ಏನು ಮಾಡಬೇಡ, ಯೋಚಿಸ್ಬೇಡ, ಕೊರಗಬೇಡ. ಹಲ್ಲೆಲೂಯಾ. ಒಂದು ಸಮಯವನ್ನು ಸರಿಯಾಗಿ ಒಂದು ವಿಷಯವನ್ನು ಸರಿಯಾಗಿ ತಿಳಿದುಕೋ. ಬೇರೆಯವರಿಗೆ ಆಶೀರ್ವಾದ ಬಂತು ಅಂದರೆ ಅವರಿಗೆ ಆ ಸಮಯದಲ್ಲೇ ದೇವರ ಆಶೀರ್ವಾದ ಮಾಡಬೇಕೆಂದು ಅವರ ಚಿತ್ತ ಆಗಿರುತ್ತದೆ. ನಿನಗೆ ಆಶೀರ್ವಾದ ಇನ್ನೂ ಬಂದಿಲ್ಲ ಅಂದ್ರೆ ಇನ್ನು ನಿನ್ನ ಸಮಯ ಬಂದಿಲ್ಲ ಎಂದು, ಅದರ ದೇವರ ಚಿತ್ತ ಇನ್ನೂ ಬಂದಿಲ್ಲ ಎಂದು ನೀನು ತಿಳಿದುಕೊಳ್ಬೇಕು. ದೇವರ ಚಿತ್ತಕ್ಕಾಗಿ ನೀನು ಕಾಯಬೇಕು, ಆ ಸಮಯಕ್ಕಾಗಿ ನೀನು ಕಾಯಬೇಕು. ಆದರೆ ಕೆಲವರನ್ನು ನೋಡಿ ದೇವರನ್ನು ಗುಣಗುಟ್ಟಬಾರದು. ಎಷ್ಟು ಪ್ರಾರ್ಥಿಸಿದರೂ ಆಶೀರ್ವಾದ ಸಿಗುತ್ತಾ ಇಲ್ಲ ನನಗೆ ಎಂದು ದೇವರನ್ನು ಗುಣಗುಟ್ಟಿದರೆ ಬರುವಂತ ಆಶೀರ್ವಾದಕ್ಕೆ ನಾವೇ ತಡೆಯಾಗಿ ನಿಲ್ತೇವೆ. ತಾಳ್ಮೆಯಿಂದ ಕಾಯಬೇಕು. ಮಿರ್ಯಾಮಳ ಕುರಿತು ನಾವು ಕಲಿಯಬೇಕಾದ ವಿಷಯ ಏನೆಂದರೆ, ಒಳ್ಳೆ ಸ್ವಭಾವವನ್ನು ಸಹ ಮಿರ್ಯಾಮಳಲ್ಲಿ ನೋಡುತ್ತೇವೆ, ಹಾಗೆ ಸ್ವಲ್ಪ ಕೆಟ್ಟ ಸ್ವಭಾವವನ್ನು ಸಹ ನೋಡುತ್ತೇವೆ. ಒಳ್ಳೆ ಸ್ವಭಾವ ಅಂದರೆ ಜವಾಬ್ದಾರಿಯಾಗಿ, ಒಳ್ಳೆ ಅಕ್ಕನಾಗಿ, ಜ್ಞಾನವಾಗಿ ದೇವರ ಮಕ್ಕಳನ್ನು, ಸ್ತ್ರೀಯರನ್ನು ದೇವರಲ್ಲಿ ನಡೆಸಿದಳು. ಇದನ್ನು ನಾವು ಕಲಿಯಬೇಕು. ಹಾಗೆ ಅವಳಲ್ಲಿ ದೇವರ ಮಗನ ವಿರೋಧವಾಗಿ ಮಾತನಾಡುವುದು, ಹೆಮ್ಮೆಯಿಂದ ನಡೆಯುವುದು, ಇದನ್ನು ಸಹ ನೋಡಬಹುದು. ಮಿರ್ಯಾಮಳಲ್ಲಿ ಈ ಒಂದು ಸ್ವಭಾವವು ನಾವು ಕಲಿಯಬಾರದು. ಪಾಸಿಟಿವ್ ಅಂಡ್ ನೆಗೆಟಿವ್ 2 ಸ್ವಭಾವ ಇತ್ತು ಮಿರ್ಯಾಮಳಲ್ಲಿ. ನಮ್ಮಲ್ಲೂ ಸಹ ಈ ರೀತಿಯಾದ ಸ್ವಭಾವಗಳು ಇರುತ್ತದೆ, ಹೋರಾಡುತ್ತಾ ಇರುತ್ತದೆ. ಅದನ್ನು ಬಿಟ್ಟು ದೇವರಲ್ಲಿ ತಗ್ಗಿಸಿಕೊಂಡು ನಡೆಯಬೇಕು. ಆಮೇಲೆ ಮಿರ್ಯಾಮಳನ್ನು ದೇವರು ಬಿಟ್ಟಿಲ್ಲ. ತಪ್ಪು ಮಾಡಿದಳೆಂದು ದೇವರು ಬಿಟ್ಟುಬಿಟ್ಟಿಲ್ಲ. ಬದಲಾಗಿ ಅವಳನ್ನು ಕ್ಷಮಿಸಿ ಮತ್ತೆ ನಡೆಸಿದರು ದೇವರು. ನಾವು ತಪ್ಪುಗಳನ್ನು ಮಾಡಿದರೂ ದೇವರು ಮೊದಲು ದೇವರ ಬಳಿ ಕ್ಷಮೆಯನ್ನು ಕೇಳಬೇಕು. ಆಗ ದೇವರು ನಮ್ಮನ್ನು ಏನ್ ಮಾಡ್ತಾರೆ, ಕ್ಷಮಿಸ್ತಾರೆ. ಆತನ ಕೃಪೆಯಿಂದ, ಪ್ರೀತಿಯಿಂದ ನಮ್ಮನ್ನ ನಡೆಸ್ತಾರೆ. ಆಮೇಲೆ ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಕರ್ತನೇ, ನಿಮ್ಗೆ ಸ್ತೋತ್ರ ಮಾಡ್ತೇವೆ ಸ್ವಾಮಿ. ಈ ಒಂದು ಒಳ್ಳೆ ಸಮಯಕ್ಕಾಗಿ ನಿಮ್ಗೆ ಸ್ತೋತ್ರ ಮಾಡ್ತೇವೆ ರಾಜ. ಮಿರ್ಯಾಮಳ ಕುರಿತು ನಾವು ನೋಡಿದ್ದೇವೆ ರಾಜ. ಒಂದು ನೆಗೆಟಿವ್ ಮತ್ತೆ ಒಂದು ಪಾಸಿಟಿವ್ ಕರ್ತನೆ ಸ್ವಭಾವಗಳನ್ನ ನಾವು ನೋಡಿದ್ವಿ ರಾಜ. ಅಪ್ಪ, ಪಾಸಿಟಿವ್ ಸ್ವಭಾವಗಳನ್ನ ಕರ್ತನೆ, ಹೌದು ಕರ್ತನೆ, ಒಳ್ಳೆ ಸ್ವಭಾವಗಳನ್ನ ಹೊಂದಿರುವಂತ ಸ್ತ್ರೀಯಾಗಿ ಸಹ ನೋಡ್ತೇವೆ ರಾಜ. ಅಪ್ಪ, ಸ್ವಲ್ಪ ಕೆಟ್ಟ ಸ್ವಭಾವಗಳನ್ನ ಹೊಂದಿರುವಂತ ಸ್ತ್ರೀಯಾಗಿ ಸಹ ನೋಡ್ತೇವೆ ರಾಜ. ದೇವರೇ ಅಪ್ಪ, ಈ ಒಂದು ಸಮಯದಲ್ಲಿ ಕರ್ತನೆ, ಯಾರ್ಯಾರು ಈ ಪ್ರಾರ್ಥನೆಯಲ್ಲಿದ್ದಾರೋ ಕರ್ತನೆ, ಎಲ್ಲರಿಗೂ ಕರ್ತನೆ ಅಪ್ಪ ಇರುವಂತ ಎಲ್ಲ ನೆಗೆಟಿವ್ ಸ್ವಭಾವಗಳನ್ನ ತೆಗೆದಾಕಿ ಕರ್ತನೆ. ದೇವರೇ, ಒಂದು ಪಾಸಿಟಿವ್ ಸ್ವಭಾವಗಳಿಂದ ತುಂಬಿಸ್ರಿ ಕರ್ತನೆ. ಒಂದು ಒಳ್ಳೆ ಸ್ವಭಾವಗಳ ಕರ್ತನೆ, ಗುಣವತಿ ಸ್ತ್ರೀಯಾಗಿ ಕರ್ತನೆ ನೀವು ತುಂಬಿಸ್ರಿ ಕರ್ತನೆ, ನೀವು ನಡೆಸ್ರಿ ರಾಜ. ದೇವರೇ, ಮಿರ್ಯಾಮಳ ಹಾಗೆ ಕರ್ತನೆ ಅನೇಕ ಸ್ತ್ರೀಯರನ್ನ ಕರ್ತನೆ ಜಯಗೀತೆಯಲ್ಲಿ ಹೇಗೆ ನಡೆಸಿದ್ಲು, ಅದೇ ರೀತಿ ಅನೇಕ ಸ್ತ್ರೀಯರು ಕರ್ತನೆ ಪ್ರಾರ್ಥನೆಗಳಲ್ಲಿ ಇನ್ನೂ ಅನೇಕ ಜನರನ್ನ ನಡೆಸಲಿಕ್ಕೆ ಒಂದು ಬಲವನ್ನ ಕೊಡ್ರಿ ಕರ್ತನೆ. ಸೇವೆಯಲ್ಲಿ ಒಂದು ನಡೀಲಿಕ್ಕೆ ಸಹಾಯ ಮಾಡ್ರಿ ಕರ್ತನೆ. ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೆನ್.